ಬಾರೋ ಊಟಕ್ಕೆ ಮನೆಗೆ. ಯುಗಾದಿಯ ಮೇನ್ ಟಾಪಿಕ್ ಇದೆ. ಏನು ನಿನ್ನ ಮನೆಗೆ ಬಂದ್ಬಿಡಿದ್ಯಾ? ಹೇಳಿದ್ರಣ ಮರ್ತೋಗ್ಬಿಟ್ಟಿದ್ದೆ ಅಣ್ಣ, ಇವರೇ ನೆನ್ಸಿದ್ರು ನಂಗೆ ಅಂತ ಇದ್ದೀನಿ. ಆಚೆ ಕರ್ಕೊಂಡು ಏನೋ ಕೊಡ್ಸು ಅಂತಂದೆ. ಇವನು ಆಗಲ್ಲಪ್ಪ ನನ್ನ ಕೈಲಿ ಆಗಲ್ಲಪ್ಪ ಅಂತ. ಸರಿ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೈಸ್ ಒನ್. ಜಾಸ್ತಿ ಬರೀ ಸೊಪ್ಪೆ ಕೊಟ್ಟಿದ್ಯಲ್ಲ ಕೈನೇ. ಹೋ ಹೋ Attention please, masterpiece. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಸ್ವಾಗತ, ಎಲ್ರಿಗೂ ಸುಸ್ವಾಗತ. ಏನಪ್ಪ ಇವತ್ತು ನೈಟೇ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ ಅಂತಂದ್ರೆ, ಗೈಸ್ ನಾಳೆ ಯುಗಾದಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂದ್ರೆ ಮುಂಚೆನೆ ಹೇಳ್ತಾ ಇದ್ದೀನಿ, ಅಡ್ವಾನ್ಸ್ ಹ್ಯಾಪಿ ಯುಗಾದಿ ಟು ಎವ್ರಿ ಒನ್. ಯುಗಾದಿಗೆ ಏನೇನ್ ತಯಾರಿ ಮಾಡ್ಕೋಬೇಕು, ಒಂದು ಹಬ್ಬದ ದಿನ ಮುಂಚೆ ಮಾವಿನೆಲೆ ಎಲ್ಲ ಹಾಕ್ಬಿಟ್ಟು ತೋರಣಕ್ಕೆ ಬಾಗಿಲು ಕಟ್ತೀವಿ, ಹೋಗಿ ತರಕಾರಿ ತಗೊಂಡ್ಬರೋದು, ಹೂವು ಹಣ್ಣು ಎಲ್ಲ ತಗೊಂಡ್ಬರೋದು, ಅದನ್ನೆಲ್ಲ ಮಾಡ್ಬೇಕು. ಸೊ ಇವಾಗ ಹೋಗಿ ಫಸ್ಟ್ ಏನೇನ್ ಬೇಕು ನಾಳೆ ಹಬ್ಬಕ್ಕೆ ಅದನ್ನೆಲ್ಲ ತಗೊಂಡ್ಬರೋಣ. ತಗೊಂಬಂದಾದ್ಮೇಲೆ ನಾಳೆ ಹಬ್ಬ ಹೆಂಗಿರುತ್ತೆ, ಮನೇಲಿ ಏನೇನ್ ಮಾಡ್ತೀವಿ ಎಲ್ಲದನ್ನು ತೋರಿಸ್ತೀನಿ. ಓಕೆ, ವೇಟ್ ಮಾಡ್ತಾರೆ. ಇನ್ನೂ ಯಾರು ಸೂರ್ಯಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗೈಸ್ ನನಗೆ ಕೋಲ್ಡ್ ಆಗಿಬಿಟ್ಟಿದೆ, ಹುಷಾರಿಲ್ಲ. ಸೊ ನನ್ನ ಮಾತು ಚೆನ್ನಾಗಿ ಬಂದಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೋಬೇಡಿ. ಸೊ ಬನ್ನಿ ಫಸ್ಟ್ ಆಚೆ ಹೋಗಿ ಬರೋಣ. ಆ್ಯಂಡ್ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ತೀಯಲ್ಲ, ಆಕಾಶ್ ಕ್ಲೀನ್ ಮಾಡ್ತೀಯಲ್ಲ. ಹಾಯ್ ಆಕಾಶ್ ಐತೆ. ಸೊ ಇದೆಲ್ಲ ಆಕಾಶ್ ಕ್ಲೀನ್ ಮಾಡ್ದ. ಸೊ ನಮ್ಮಮ್ಮ ಫುಲ್ಲು ಮನೆಯೆಲ್ಲ ನೀಟ್ ಆ್ಯಂಡ್ ಟೈಡಿ ಮಾಡ್ತಿದ್ದಾರೆ. ಸೊ ಗೈಸ್ ನಮ್ಮಮ್ಮ ಒಂದಿಷ್ಟು ಡಿಸ್ ಕಳ್ಸಿದ್ದಾರೆ. ಸೊ ಅದನ್ನೆಲ್ಲ ತೊಗೊಂಡು ಮನೆಗೆ ಹೋಗೋಣ. ಏನೇನು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೊಗೊಂಡಿನ ಅವ್ರು ನಿಮ್ಗೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ. ಮಾವಿನಕಾಯಿ ಬೇಕಂದ್ರೆ ಅಷ್ಟು ಮಾವಿನಕಾಯಿ ಮಾಡೋಣ. ಅದು ಒನ್ ಆಫ್ ಮೈ ಫೇವ್ರೆಟ್. ಒಂದು 3 ಮಾವಿನಕಾಯಿ ಇಟ್ಕೊಂಡಿರೋಣ. ಓಕೆ, ಸೊ ನೆಕ್ಸ್ಟು ಲೆಮನ್ ಬೇಕು ಅಂತಂದ್ರೆ 3 ನಿಂಬೆಹಣ್ಣು ತೊಗೊಂಡಿದ್ದೀನಿ, 2 ಬಾಳೆಕಾಯಿ ತೊಗೊಂಡಿದ್ದೀನಿ. ಸೊ ಆಲೂಗಡ್ಡೆ, ಕ್ಯಾಬೇಜ್ ಇದೆ ಅಂದ್ರಲ್ಲ, ಇದೆಯಾ? ಕೇಳಿ ಮಮ್ಮಿ ಫೋನ್ ಮಾಡಿ. ಇದೆ ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟು ಮತ್ತು ಬಾಳೆಕಾಯಿ ತೊಗೊಂಡಿದ್ದೀನಿ. ಸೊ ಮಿಕ್ಕಿದ ತೊಗೊಳ್ಳೋಣ. ಬಾರೋಣ. ನಾನು ಇದು ಕರ್ಬೇವಿನ ಸೊಪ್ಪು ಮರ್ತೋಗ್ಬಿಟ್ಟಿದ್ದೆ. ವಾಪಸ್ ಬಂದು ಕೇಳಕ್ಕೆ ಅದಕ್ಕೆ ಅವರು ಅಣ್ಣ ಮರ್ತೋಗ್ಬಿಟ್ಟಿದೆ ಅಂತ ಹೇಳೋಣ ಅಂತ ಸರಿ ಅದು ಹೇಳಿದ್ದೀನಿ ಅಣ್ಣ, ಮರ್ತೋಗ್ಬಿಟ್ಟಿದ್ದೆ ಅಣ್ಣ, ಇವರೇ ನೆನ್ಸಿದ್ರು ನನಗೆ ಅಂತ ಇದ್ದೀನಿ. ಸರಿ ಅಣ್ಣ. ಗೈಸ್ ಇದಿಷ್ಟು ಮತ್ತು ಇದಿಷ್ಟು ತೊಗೊಂಡಿನಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಎಲ್ಲ ಹೋಗ್ತೀನಿ, ತೋರಿಸ್ತೀನಿ ಬನ್ನಿ. ಭೀಮಲಿಂಗ ಎಲ್ಲಿ, ಯಾವೂರಣ್ಣ ನಿಮ್ಮದು? ಬಳ್ಳಾರಿ ಅವರಾ? ಗೈಸ್ ಪಾಪ ನಮ್ಮ ಭೀಮಲಿಂಗ ಬಳ್ಳಾರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ. ಸೊ ನೋಡ್ತೀನಿ ಈ ವಿಡಿಯೋನ ಅಂತಂದ್ರೆ ಅದಕ್ಕೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಟ್ಟಿದ್ದೀನಿ. ನೋಡಿ ಈಗ ಮರಿಬೇಡಿ ಅದು. ಗೈಸ್ ಸಾರಿ, ವಿಡಿಯೋ ಮಾಡೋದೇ ಮರ್ತೋದೆ. ಮಾವಿನೆಲೆ ಮತ್ತು ಬೇವಿನೆಲೆ ಹೂವು ತೊಗೊಂಡೆ. ಯುಗಾದಿ ಅಂದಮೇಲೆ ಅದೇ ಅಲ್ವಾ ಫೇವ್ರೇಟು. ಸೊ ಅದನ್ನ ತೊಗೊಂಡಿದ್ದೀನಿ. ಬನ್ನಿ ಮನೆಗೆ ಹೋಗೋಣ. ಸೊ ಗೈಸ್ ಮನೆಗೆ ಬಂದೆ. ನಾನು ತಂದಿದ್ದು ಮಾವಿನಕಾಯಲ್ಲಿ 3 ಮಾವಿನಕಾಯಿ ತೊಗೊಂಡಿದ್ದೆ. ಅದರಲ್ಲಿ ನಮ್ಮಮ್ಮ ಒಂದೇ ಒಂದು ಇಟ್ಬಿಟ್ಟು ಮಿಕ್ಕಿದ್ನೆಲ್ಲ ಉಪ್ಪಿನಕಾಯಿಗೆ ಅಂತ ಅಂದ್ಬಿಟ್ಟು ಕುಯ್ದಾಕ್ಬಿಟ್ಟವ್ರೆ. ಸಗದಾಗಿದೆ ಗೈಸ್, ಏನೋ ಒಂಥರ ಫಸ್ಟ್ ಟೈಮ್ ಚೆನ್ನಾಗಿ ಮಾಡಿದ್ರು ನಮ್ಮಮ್ಮ. ಹಾಯ್ ಗೈಸ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಹ್ಯಾಪಿ ಮಾರ್ನಿಂಗ್. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ, ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮ್ಮ ನಾಡಿನ ಜನಕ್ಕೆ. ಲವ್ ಯು ಆಲ್ ಗೈಸ್. ಎಲ್ಲರಿಗೂ ಒಳ್ಳೇದಾಗಲಿ. ಹೊಸ ವರ್ಷದ ದಿವಸ ನಮ್ಮ ಹೊಸ ವರ್ಷ ಇವತ್ತು. ಸೊ ಖುಷಿಯಿಂದ ಎಲ್ಲರೂ ಹಬ್ಬನ ಆಚರಿಸೋಣ. ನನಗೆ ಹುಷಾರಿಲ್ಲ, ಬಟ್ ಆದರೂ ಬೇಗ ಇದ್ದೀನಿ. ನಮ್ಮ ಮನೇಲಿ ಯಾರೂ ಇದ್ದಿಲ್ಲ. ನಮ್ಮಮ್ಮ ಬೆಳಿಗ್ಗೆ ಬೇಗನೆ ಎದ್ದು ಅವ್ರವ್ರ ಕೆಲಸ ಎಲ್ಲ ಮಾಡ್ತಿದ್ದಾರೆ. ನಮ್ಮಮ್ಮ ರಂಗೋಲಿ ಹಾಕ್ತಿದ್ದಾರೆ. ಹಾಯ್ ಮಮ್ಮಿ, ಹ್ಯಾಪಿ ಯುಗಾದಿ. ಮನೆಗೆ ಕಳೆ ಬರೋದೆ ಈ ಥರ ಹೆಣ್ಮಕ್ಳು, ಏನು ಹೆಣ್ಮಕ್ಳು ಅಂತಲ್ಲ, ಬಟ್ ಯೂಶಲಿ ಅವ್ರು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಅವ್ರು ಎದ್ದು ಅವರೇ ಬೇಗ ಸ್ನಾನ ಮಾಡಿ ಇದೆಲ್ಲ ಮಾಡ್ತಿರ್ತಾರಲ್ಲ, ಆವಾಗ ಒಂಥರ ಖುಷಿ ಆಗುತ್ತೆ. ನಮ್ಮಮ್ಮ ಕಲರ್ಗೆಲ್ಲ ಹಾಕ್ತವ್ರೆ ಇವತ್ತು ಯುಗಾದಿ ಅಂತ. ಬಾಗ್ಲಿಗೆ ತೋರಣ ಕಟ್ಟಬೇಕು. ಆ ತೋರಣ ಕಟ್ಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಅವಾಗ ಅದಕ್ಕೊಂದು ಲುಕ್ ಬರುತ್ತೆ. ಯುಗಾದಿ ಹಬ್ಬದ ದಿವಸ ಮಾವಿನ ತೋರಣ ಇದ್ದರೆ ಅದಕ್ಕೊಂದು ಕಳೆ, ಬೇವು ಮತ್ತು ಅದರ ಹೂವನ್ನ ಸಪ್ರೇಟ್ ಮಾಡಿ ಇಟ್ಬಿಟ್ಟಿದ್ದಾರೆ ಆಲ್ರೆಡಿ. ನಾವೆಲ್ಲ ಸ್ನಾನ ಮಾಡಿ ಬಂದು ತಿನ್ನೋದು ಅಷ್ಟೇ ಬಾಕಿ ಇರೋದು.
ಸೊ ಇವಾಗ ಫಸ್ಟ್ ಇದನ್ನ ಕಟ್ಟೋಣ ಬನ್ನಿ, ನೋಡೋಣ ಹೆಂಗೆ ಯುಗಾದಿಯ ಮೇನ್ ಟಾಪಿಕ್ ಇದೆ, ಬೇವು ಬೆಲ್ಲ. ಅದನ್ನು ಅಮ್ಮ ರೆಡಿ ಮಾಡಿದ್ರು. ಗೈಸ್ ನಾನು ತೋರಣ ಕಟ್ತಾ ಇದ್ದೀನಿ. ಆದಷ್ಟು ಆಗಿದೆ, ಇಷ್ಟ ಆಗಿದೆ. ಇನ್ನು ಬೇಕಮ್ಮ? ಇನ್ನೂ ಮಾಡ್ತೀನಿ ತಡಿ. ಯಾಕೆ ಹೇಳಿದೆ ಈ ಕಡೆಗೆ ಇವಾಗ? ಇನ್ನು ನಿಂಗೆ ಹೆಲ್ಪ್ ಆಗಿ ಪೂಜೆ ಎಲ್ಲ. ಸೊ ಗಾಯ್ಸ್ ಹಾಯ್, ನೋಡಿ ಏನು ಈ ಥರ ತೋರಣ ಕಟ್ಟಾಯಿತು. ನಮ್ಮಮ್ಮ ಆಲ್ರೆಡಿ ಪೂಜೆನ ಮುಗಿಸ್ಬಿಟ್ರು. ಸೂಪರ್ ಮಮ್ಮಿ. ಥ್ಯಾಂಕ್ ಯು. ಇವಾಗ ಇದನ್ನ ಆಚೆ ತಗೊಂಡು ಕಟ್ಟೋಣ ಬನ್ನಿ. ತೋರಣ ಕಟ್ಟಿದ್ರು, ಮಾವಿನ ತೋರಣ ಕಟ್ಟಿದ್ದೀನಿ. ಸೊ ಹೆಂಗಿದೆ? ಇಟ್ಸ್ ನೈಸ್ ಒನ್. ಸೊ ಇವಾಗ ಸೈಡ್ಗೆ ಬೇವಿನೆಲೆ ಮತ್ತು ಮಾವಿನ ಎಲೆಲ್ಲ ಇಡಲೇಬೇಕಂತ ಅದು ನಂಗೆ ಇಷ್ಟ ಇಲ್ಲ, ಬಟ್ ಆಚರಣೆ ಏನು ಮಾಡೋಕ್ಕಾಗಲ್ಲ. ಯುಗಾದಿ ಹಬ್ಬ ಅಂತಂದಮೇಲೆ ಎಲ್ರೂ ಮೈಗೆ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಲೈಕ್ ನಾವು ಐ ಮೀನ್ ಕನ್ನಡ, ನಂಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಎಲ್ಲರೂ ಮಾಡ್ತಾರೆ. ಯುಗಾದಿಗೆ ಎಲ್ಲರೂ ಮಾಡ್ತಾರೆ. ಓಕೆ, ತೆಲುಗುವರು ಮಾಡ್ತಾರೆ, ತೆಲುಗೈಟ್ಸು ಮಾಡ್ತಾರೆ, ನಾವು ಕನ್ನಡದವ್ರು, ಎಸ್ಪೆಷಲಿ ನಾವು ಕನ್ನಡದವರು, ನಮಗೆ ಗೊತ್ತಿರೋದು. ಓಕೆ, ಎಣ್ಣೆ ಹಚ್ಕೊಂಡು ಮೈಗೆಲ್ಲ ಒಂಥರ ಕುಸ್ತಿ ಪಟುಗಳ ಥರ ನಾವು ಮೊದಲೆಲ್ಲ ಪೋಸ್ ಕೊಟ್ಕೊಂಡು ಇದು ಮಾಡ್ತಿದ್ವಿ. ಸೊ ನಮ್ಮ ಮನೇಲಿ ಆ್ಯಕ್ಚುಲಿ 3 ನಾನು ಸೇರಿಸಿ 4 ಕುಸ್ತಿ ಪಟ್ಟಿರೋದು. ಹಾಯ್ ಗಾಯ್ಸ್, ಆಯ್ತು. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಗೈಸ್, ಈ ಥರ ಎಲ್ಲರೂ ಎಣ್ಣೆ ಹಚ್ಕೊಂಡು ಎಣ್ಣೆ ಹಚ್ಕೊಂಡು 3 ಜನನು ನಾನು 1 2 3 ಸ್ಟಾರ್ಟ್ ಅಂತೀನಿ, ಕುಸ್ತಿ ಆಡ್ಬೇಕು. ನಾನು ಇನ್ನೂ ಹಚ್ಕೊಂಡೆಲ್ಲ ಬೇಕು, ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ಸೊ ಇದೆಲ್ಲ ಆದ್ಮೇಲೆ ನಾನು ಹಚ್ಕೊಂಡು ಸ್ನಾನ ಮಾಡ್ತೀನಿ. ಸೊ ನಮ್ಮ ಮನೆಯವರೆಲ್ಲ ರೆಡಿ ಆಗಿದ್ದಾರೆ, ನಾನೇ ಸ್ವಲ್ಪ ಲೇಟ್ ಬಿಕಾಸ್ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಅಪ್ಲೋಡ್ ಎಲ್ಲ ಮಾಡಿ ರೆಡಿ ಆಗೋಣ ಅಂತ ಇದ್ದೆ. ನಮ್ಮಮ್ಮ ಹಬ್ಬದ ಅಡುಗೆ ಮಾಡ್ತಿದ್ದಾರೆ. ಹಾಯ್ ಮಮ್ಮಿ. ಥ್ಯಾಂಕ್ ಯು. ಬರೀ ಡೌ ಇವತ್ತೇನೆ ಬೈದ್ಬಿಟ್ಟು ಥ್ಯಾಂಕ್ ಯು. ನಾನು ಸ್ನಾನ ಮಾಡ್ಕೊಂಡ್ಬಂದೆ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ ಟು ಈಚ್ ಆ್ಯಂಡ್ ಎವ್ರಿ ಒನ್ ಓದರ್ ಆ್ಯಂಡ್ ಲವ್ ಯು ಆಲ್ ಗೈಸ್. ಇದೇ ಥರ ಪ್ರೀತಿ, ಪ್ರೋತ್ಸಾಹ, ಏನೋ ಅಭಿಮಾನ ಎಲ್ಲ ಇರುತ್ತೆ, ಎಲ್ಲ ನನ್ನ ಮೇಲೂ ಇರಲಿ. ಏನಪ್ಪ ಅಂತಾರೆ, ಇವಾಗ ನಮ್ಮಮ್ಮ ಅಡುಗೆ ಮಾಡ್ತಿದ್ದಾರೆ, ಹಬ್ಬದ ಅಡುಗೆ. ಸೊ ಹಬ್ಬದ ಅಡುಗೆ ಅಂದರೆ ನಾವು ವೆಯ್ಟ್ ಮಾಡ್ತಿರ್ತೀವಿ, ಪ್ರತಿದಿನ ಆ ಥರ ಮಾಡೋಕ್ಕಾಗಲ್ಲ. ಹಬ್ಬದಲ್ಲಿ ವೆರೈಟಿ ಥರದ ಮೃಷ್ಟಾನ್ನ ಭೋಜನಗಳು ಸಿಗುತ್ತೆ. ಸೊ ಏನೇನು ಮಾಡ್ತಾರೆ, ಏನೇನು ಇರುತ್ತೆ ಎಲ್ಲ ತೋರಿಸ್ತೀನಿ, ಬನ್ನಿ ಹೋಗಿ ಫಸ್ಟು ಹೆಲ್ಪ್ ಮಾಡೋಣ ನಮ್ಮಮ್ಮಂಗೆ. ಬರೀ ಮನೇಲಿ ಮಾಡ್ತಾರೆ ತಿಂದು ಮೆತ್ಬಿಡೋಣ ಅಂತ ಅಲ್ಲ. ಸೊ ಹೆಲ್ಪ್ ಮಾಡಬೇಕು. ಏನು ಅಪ್ಪ ಅಮ್ಮಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೊಂದು ಖುಷಿ ಇರುತ್ತೆ. ಅಪ್ಪ ನನ್ನ ಮಗ ನನ್ನ ಮಗಳು ಹಿಂಗೆ ಹೆಲ್ಪ್ ಮಾಡ್ತಾರಲ್ಲಪ್ಪ. ಅದು ತುಂಬ ಜನ ಮಾಡ್ತೀರಾ, ಬಟ್ ತುಂಬ ಜನ ಯಾರು ಮಾಡಲ್ಲ. ಅವ್ರಿಗೆ ಹೇಳ್ತಿರೋದು ಮಾಡಲ್ಲ. ನನ್ನ ಫ್ರೆಂಡ್ಸು ಕೆಲವ್ರು ಮಾಡಲ್ಲ. ಯುಗಾದಿ ಹಬ್ಬ ಅಂದ್ರೇ ಬೇವು ಬೆಲ್ಲ ಅಂದರೆ ನಮ್ಮ ಬಾಳಲ್ಲಿ ಸಿಹಿ ಮತ್ತು ಕಹಿ ಎರಡು ಸಮವಾಗಿ ಬರಲಿ ಅಂತ ಅಂದ್ಬಿಟ್ಟು ಬೇವು ಬೆಲ್ಲ ಕೊಡ್ತೀವಿ. ಸೊ ಆ ಬೇವು ಬೆಲ್ಲನ ಎಲ್ರಿಗೂ ಕೊಡೋಣ, ನಮ್ಮ ಮನೆಯವ್ರಿಗೆಲ್ರಿಗೂ. ಸೊ ತಿಂದು ಇಡೀ ವರ್ಷದಲ್ಲಿ ಸಿಹಿ ಮತ್ತು ಕಹಿ ಅಂದರೆ ಒಳ್ಳೇದು ಕೆಟ್ಟದ್ದು ಎರಡನ್ನೂ ಸಮವಾಗಿ ತೊಗೊಂಡು ಎಲ್ಲರೂ ಸಕ್ಸಸ್ ಕಾಣೋಣ. ನೀವು ತೊಗೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಎಲ್ರಿಗೂ ಬೇವು ಬೆಲ್ಲ ಕೊಟ್ಕೊಂಬರೋಣ. ಬೇವು ಬೆಲ್ಲ ತಿಂದು ಚೆನ್ನಾಗಿ ಎಲ್ಲದನ್ನು ಸಮವಾಗಿ ತಗೋ ಕುಡ್ಕೊಂಬಳ. ನಿಮಗೂ ಇದೇ ಥರ ತಮ್ಮಂದಿರಿದ್ರಾ ಇದಾರ? ನಿಮಗೂ ಇದೇ ಥರ ತಮ್ಮಂದಿರ? ಚಿಕ್ಕದಕ್ಕೂ ಬೇಜಾರು ಮಾಡ್ಕೊಂಡು ಮಮ್ಮಿ ಬೇವು ಬೆಲ್ಲ ತಿಂದು ಸಮವಾಗಿ ತಗೋದು. ಇಲ್ಲ, ನಂಗೆ ಬರೀ ಸಿಹಿ ಬೇಕು. ಜಾಸ್ತಿ ಬರೀ ಸೊಪ್ಪೆ ಕೊಟ್ಟಿದ್ಯಲ್ಲ ಕೈದೆ. ಎಲ್ಲದನ್ನು ಸಮವಾಗಿ ತಿನ್ನು. ಇನ್ನ ಬೇಕಂತ ಅದಕ್ಕೆ ಎಲ್ಲದನ್ನು ಸಮವಾಗಿ ತಗೋಣ. ಮಾವಿನಕಾಯಿ ಚಿತ್ರಾನ್ನ ಯುಗಾದಿ ಹಬ್ಬದ ದಿನ ಸ್ಪೆಷಲ್. ಎಲ್ಲರ ಮನೇಲೂ ಮಾವಿನಕಾಯಿ ಚಿತ್ರಾನ್ನ ಮಾಡಿರ್ತಾರೆ, ನಾನು ಅನ್ಕೊಂಡಂಗೆ. ಸೊ ಇವಾಗ ನಾನು ಡಿಫ್ರೆಂಟ್ ಆಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ. ಮೊದಲೆಲ್ಲ ಏನು ಮಾಡ್ತಿದ್ರು ನಮ್ಮ ಮನೇಲಿ, ಇದನ್ನ ತುರ್ದಿ ಮಾವಿನಕಾಯಿ ಚಿತ್ರಾನ್ನ ಮಾಡೋರು.
ಆಯ್ತಾ, ಈ ಮಾವಿನಕಾಯಿನ. ಬಟ್ ನಾನು ಈ ಹೋಟ್ಲಲ್ಲೆಲ್ಲ ಇವಾಗ ನೋಡಿರ್ತೀರ ರೀಸೆಂಟಾಗಿ ನಾರ್ಮಲ್ ಚಿತ್ರಾನ್ನ ಥರ ಇರುತ್ತೆ, ಅದರಲ್ಲಿ ಈ ಥರ ಕಟ್ ಮಾಡಿರೋ ಮ್ಯಾಂಗೋ ಇರುತ್ತೆ. ಸೊ ನಾನು ಅದೇ ಥರ ಚಿತ್ರಾನ್ನ ಇಷ್ಟಪಡ್ತೀನಿ. ಸೊ ಅದಕ್ಕೆ ನಾನು ಅದೇ ಥರ ಚಿತ್ರಾನ್ನ ಮಾಡ್ತೀನಿ. ಇವಾಗ ಇಲ್ಲಿ ಏನಿದೆ ಈ ಮ್ಯಾಂಗೋನ ಫಸ್ಟು ಕಟ್ ಮಾಡ್ಕೊಳ್ಳೋಣ ಬನ್ನಿ. ನಿಮ್ಮನೆಲ್ಲ ಯುಗಾದಿ ಹಬ್ಬ ಹೇಗಾಯಿತು? ಚೆನ್ನಾಗಾಯ್ತಾ? ಎಲ್ಲ ಎಂಜಾಯ್ ಮಾಡಿದ್ರಾ? ಹಬ್ಬದ ಊಟ ಚೆನ್ನಾಗಿ ತಿಂದ್ರಾ? ನೀವು ಈ ಥರ ನಿಮ್ಮ ಅಪ್ಪ ಅಮ್ಮಗೆ ಹೆಲ್ಪ್ ಮಾಡಿದ್ರಾ? ಅಪ್ಪ ಸೂರ್ಯ ನೀನು ಒಬ್ಬನೇ ಅಲ್ಲ, ಸಿಂಗ ಮಾಡೋ ನೋಡ್ಬೇಕು ಯಾರಾದ್ರೂ. ಏನು ಮಾಡ್ತಿದ್ಯಾ? ಸೌತೆಕಾಯಿ ಇದೆ ಕಟ್ ಮಾಡ್ತಿದ್ಯಾ? ಎಲ್ಲ ಕೋಸಂಬರಿಗೆ ಕೋಸಂಬರಿ ಏನೇನು ರೆಡಿ ಆಗಿದೆ ಮಮ್ಮಿ? ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಇದೊಂದು ಕಾಳು ಗೊಜ್ಜು ಒಂದು ಹಾಕ್ಬೇಕು, ಕಾಳು ಗೊಜ್ಜು ಸ್ವಲ್ಪ ಮತ್ತೆ ಕೋಸಂಬರಿ ಮತ್ತೆ ಇದು ಪ್ರಿಪ್ರೇಷನ್ ಇದೆ ಎಲ್ಲ. ಬಜ್ಜಿ ಬೋಂಡ. ಬಜ್ಜಿ ಬೋಂಡಕ್ಕೊಂದು ಓಕೆ ಓಕೆ. ಸೊ ಓಕೆ, ಆಮೇಲೆ ಒಬ್ಬಟ್ಟು ತರಬೇಕು ಹೋಗಿ. ಒಬ್ಬಟ್ಟು ಸೊ ಎಲ್ಲ ಆಗ್ತಾ ಇದೆ ಅನ್ನೋಂಗೆ ಹೋಗಿ ಒಬ್ಬಟ್ಟು ತರ್ತೀನಿ. ಎಲ್ಲ ಆಲ್ಮೋಸ್ಟ್ ಆಗ್ತಿದೆ, ಹೋಗಿ ತಗೊಂಡ್ಬರ್ಬೋದು. ಬಾಳೆದೆಲ್ಲ ತಂದಿದೆ, ಬೇಡ. ನಾನು ಇವಾಗ ಒಬ್ಬಟ್ಟು ತರೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ, ಅಂಗಡಿಲಿ ಸಿಗುತ್ತಲ್ಲ. ಸೊ ನಮ್ಮಮ್ಮ ಮನೇಲೇ ಮಾಡ್ತೀನಿ ಅಂತವ್ರು. ಪಾಪ ಅವ್ರು ಅಷ್ಟೊಂದು ಮಾಡ್ತಾ ಇರ್ತಾರೆ, ಅವ್ರು ಕಷ್ಟ ಆಗುತ್ತೆ ಕೆಲಸ ಎಲ್ಲ ಮಾಡಿ, ಹಬ್ಬದ ಅಷ್ಟೊಂದು ಅಡುಗೆ ಮಾಡಿ ಒಬ್ಬಟ್ಟು ಹೊತ್ಕೊಂಡು ಅದೆಲ್ಲ ದೊಡ್ಡ ಪ್ರೊಸೀಜರು. ಜೊತೆಗೆ ಯಾರಾದರೂ ಹೆಲ್ಪಿಗೆ ಬೇಕು ಆಗ್ಲೇ. ಇವರೊಬ್ಬರೇ ಮನೆಯಲ್ಲಿ ತುಂಬ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಒಬ್ಬಟ್ಟನ್ನ ಹೊರಗಡೆಯಿಂದನೇ ತರ್ತಾ ಇದ್ದೀನಿ. ಹಲೋ, ಬಾರೋ ಮಚ್ಚಿ ಊಟಕ್ಕೆ. ಗುಡ್ ಮಾರ್ನಿಂಗ್ ಸರ್. ಓ ಲೇಕಿ, ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೂ ಎಲ್ಲವನು ಸ್ಲೀಪಿಂಗ್. ಓ ಡೌ ಮಾಡ್ತಿರ್ತಾನೆ ನಾನು ಅವಾಗ. ಚಿನ್ನ, ಬಾರೋ ಊಟಕ್ಕೆ ಮನೆಗೆ. ಹ್ಯಾಪಿ ಯುಗಾದಿ ಚಿನ್ನ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಂಗೂ ನಿನ್ ಕುಟುಂಬಕ್ಕೂ 100 ವರ್ಷ ಆಯುಸ್ಸು, ಆರೋಗ್ಯ, ಅಂತಸ್ತು, ಹಣ, ಕಾಸು ಎಲ್ಲ ಕೊಡ್ಲಿ. ಬಾ 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 ಬಾ. ಥ್ಯಾಂಕ್ ಯು ಸೋ ಮಚ್ ಮಚ್ಚಿ. ನೀನೇನೇನು ಅನ್ಕೊಂತೀಯ ಅದೆಲ್ಲ ಆಗಲಿ ಈ ವರ್ಷ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸರಿ ಎಲ್ಲ ಇದು ಹಾಂ ಬರ್ತೀನಿ. ಹ್ಞೂ ಸಮಯ ಹೋಗ್ಬಿಟ್ಟು ಹೆಂಗೆ ನಿಮ್ಮ ಮನೆಗೆ ಬರ್ತೀನಿ. ಸರಿ ಆಯಿತು, ಬಾ ಬೇಗ. ನಾನು ಮುಗಿಸ್ಕೊಂಡು ಹಿಂಗೆ ಮಮ್ಮಿ ಡೈರೆಕ್ಟ್ ನಿಮ್ಮ ಮನೆಗೆ ಹೋಗಿ ನಾನು ವಾಪಸ್ ಮನೆ ಬರೋದು. ಓಕೆ ಗೈಸ್, ಫುಲ್ಲು ರಶ್ಶು. ಹಬ್ಬ ಅಲ್ವಾ, ಹಂಗೆ ಇರುತ್ತೆ. ಸೊ ನಾನು 5 ಬೇಳೆ ಒಬ್ಬಟ್ಟು 15 ಕಾಯಿ ಒಬ್ಬಟ್ಟು ತೊಗೊಂಡೆ. ನನಗೆ ಕಾಯಿ ಒಬ್ಬಟ್ಟು ಇಷ್ಟ, ನಮ್ಮ ಮನೆಯವ್ರಿಗೆ ಯಾರು ಕಾಯಿ ಒಬ್ಬಟ್ಟೆ ಇಷ್ಟ. ಬೇಳೆ ಒಬ್ಬಟ್ಟು ಕಮ್ಮಿ ಜನ ತಿನ್ನೋದು, ಅದಕ್ಕೆ ಒಂದು 5 ತೊಗೊಂಡಿದ್ದೀನಿ ಇರಲಿ ಅಂತ. ನಮ್ಮಮ್ಮ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಸುಸ್ತಾಯ್ತಾ ಮಮ್ಮಿ? ಏನು ಇಲ್ಲ, ಮಕ್ಕಳು ತಿನ್ನೋದಕ್ಕೆ ಗೈಸ್, ವಿವಾಹವಾದ ಭೋಜನವಿದು, ವಿಶಿಷ್ಟ ಭಕ್ಷ್ಯಗಳಿವು. ಮಾವಿನಕಾಯಿ ಚಿತ್ರಾನ್ನ. ಹೋ ಹೋ ಸೂಪರ್. ಒಬ್ಬಟ್ಟು, ಹೋಳಿಗೆ, ಕಾಯಿಗಡುಬು, ಸಜ್ಜೆ ರೊಟ್ಟಿ, ಆಹಾ ಎಲ್ಲವನ್ನು ತಿಂದು ನನ್ನ ನಾಲಿಗೆ ಜಡಗುಟ್ಟಿದೆ, ನಿದ್ರೆ ಬರುತ್ತಿದೆ ಮಹಾಪ್ರಭು. ಇದು ನಮ್ಮ ನಾಟಕ ಡೈಲಾಗ್. ಈಗ ಬಜ್ಜಿ ಒಂದು ಹಾಕ್ಬೇಕು. ಬಾಳೆಕಾಯಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ, ಹಪ್ಪಳ. ಬಾಳೆಕಾಯಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ ಮತ್ತೆ ಹಪ್ಪಳ. ಆಹಾ ವಾ ಸೂಪರ್. ಯುಗಾದಿ ಹಬ್ಬಕ್ಕೆ ಒಳ್ಳೆ ಭೋಜನ. ಕೆಳಗಡೆ ಕುತ್ಕೊಂಡು ತಿನ್ನೋಣ ಬನ್ನಿ. ಬಾಳೆ ಎಲೆ ಮೊದಲು. ಉಪ್ಪು. ಏನಪ್ಪ ಇದು ಸ್ಪೆಷಲ್ ಅಂತಂದ್ರೆ, ಇದು ನಮ್ಮಮ್ಮ ಮನೇಲೆ ಮಾಡಿರೋಂಥ ಉಪ್ಪಿನಕಾಯಿ, ಹೋಮ್ ಮೇಡ್ ಉಪ್ಪಿನಕಾಯಿ. ಇಷ್ಟು ಕೋಸಂಬರಿ, ಇಷ್ಟು ಕ್ಯಾಬೇಜ್ ಪಲ್ಯ, ಆಹಾ ಮಾವಿನಕಾಯಿ ಚಿತ್ರಾನ್ನ, ಸೇಸ್ ನೆಕ್ಸ್ಟ್ ಬಜ್ಜಿ, ಹಪ್ಪಳ, ಹೋಳಿಗೆ. ಯುಗಾದಿ ಹಬ್ಬದ ಸ್ಪೆಷಲ್ ಕಡಲೆಕಾಳು ಗೊಜ್ಜು. ಆಹ್ವಾದ ಭೋಜನ. ನಾನು ಕುತ್ಕೊಂಡ್ಬಿಡ್ತೀನಿ. ಬಗೆಯಾದ ವಿವಿಧ ಥರದ ಮೃಷ್ಟಾನ್ನ ಭೋಜನ ಹಬ್ಬದ ಊಟ. ಎಲ್ಲರೂ ಹಿಂಗೆ ಕೂತಿದ್ದೀವಿ. ಓಕೆ ರೆಡಿ. ನಮ್ಮಮ್ಮ, ನಮ್ಮಪ್ಪ, ನನ್ನ ತಮ್ಮ ಮತ್ತೆ ನಾನು. ಗೈಸ್ ಒಬ್ಬಟ್ಟು ಮೇಲೆ ತುಪ್ಪ. ಗೈಸ್ ಹಿಂಗೆ ತಿನ್ನಬೇಕು ಹಬ್ಬದ ಊಟ. ಆಹಾ ಮಮ್ಮಿ ಸೂಪರ್ ಮಮ್ಮಿ, ಸಾಕಾಗಿ ಮಾಡಿದ್ಯಾ. ಪ್ರತಿ ಒಂದು ಚೆನ್ನಾಗಿತ್ತು ಗೈಸ್. ಉಪ್ಪಿಂದ ಹಿಡಿದು ಲಾಸ್ಟಲ್ಲಿ ಏನು ಹಾಕ್ಸ್ಕೊಂಡ್ವಿ ಅನ್ನ ಸಾಂಬಾರ್ವರೆಗೂ
ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿ ಎಲ್ಲರೂ ಏನೇನು ಹಂಗೆ ನಮ್ಮ ಅಪ್ಪ ಮಾತ್ರ ಅಲ್ಬಿಟ್ಟವ್ರು ಒಂಚೂರು ಚೂರು, ನಮ್ಮ ಅಪ್ಪ ಹಂಗೇನೆ ಒಂದು ಸ್ವಲ್ಪ. ಏನು ನೀನ್ ಮನೆಗೆ ಬಿಡ್ಬಿಡಿಯಾ? ಯಾಕೆ ಫುಲ್ ಬಸ್ಕರ್ ಬರ್ಸ್ಕೊಂಡ್ಬಿಟ್ಟಿದ್ಯಾ? ಹಾಯ್ ಶಿಷ್ಯ, ಏನ್ ಸಮಾಚಾರ? ಹ್ಯಾಪಿ ಯುಗಾದಿ ಶಿಷ್ಯ, ನಿಮ್ಮ ಆಡಿಯನ್ಸ್ ಎಲ್ರಿಗೂ ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೇದ್ ಮಾಡ್ಲಿ ಎಲ್ರಿಗೂ. ಸೂರ್ಯ ಕಡೆ ಮ್ಯಾಚ್ ಬೇರೆ ನೋಡ್ತಾರೆ ಎಡಿಟ್ ಮಾಡ್ಕೊಂಡು ಎಲ್ಲರೂ ಯಾಕೆ ಸಣ್ಣ ಆಗಿದ್ಯಾ ಅಂತ ಹೇಳ್ತಾರೆ. ಮೊನ್ನೆ RCB ಮ್ಯಾಚ್ ದಿನ ಬಾರೋ ಅಂತ ಕರೆದಿದ್ದು, ಇವತ್ತು ಬಂದವನಿಗೆ ನಾನು ಗೊತ್ತಾ, ನಾನು ಫೋನ್ ಹಾಕ್ಬಿಟ್ಟು ಹೇಳಿದೆ ಮಚ್ಚಾ ನಿಮ್ ಮನೆಗ್ ಬರ್ತೀನಿ ಏನ ಮಾಡು ಅಂತಂದೆ. ಸರಿನಾ? ಅಡಿಗೆ ಮಾಡ್ಬಿಟ್ಟು ಫೋನ್ ಹಾಕಿ ಕರೀತಾರೆ. ಫೋನ್ ಹಾಕಿ ಕರ್ದಿಯ ನನ್ನ. ಇವನೇನದು ಗೊತ್ತಾ, ಅವ್ನ ಬಾಯಿ ಮಾತಲ್ಲಿ ಹೇಳ್ದೆ ಮತ್ತೆ ಬಾಯಿ ಮಾತಾಡಲ್ಲ. ಆಯ್ತಾಯ್ತು ಹುಣಸೇರು. ಅದಕ್ಕಿಂತ ಮುಂಚೆ ಏನ್ ಗೊತ್ತಾಗಿತ್ತು, ನಾನು ಒಂದು ಫೋನ್ ಹಾಕಿದೆ ಮತ್ತೆ ಇವತ್ತು RCB ಮ್ಯಾಚು ಮತ್ತೆ CSK ಮ್ಯಾಚು, ಬಾ ನಾನು ಆಚೆ ಕರ್ಕೊಂಡೋಗಿ ಏನೋ ಕೊಡ್ಸು ಅಂತಂದೆ. ಇವನು ಆಗಲ್ಲಪ್ಪ ನನ್ನ ಕೈಲಿ ಆಗಲ್ಲಪ್ಪ ಅಂತ. ಸರಿ ಮನೇಲೆ ಮಾಡೋ ಬರ್ತೀನಿ, ಸುಮ್ನೆ ಅವ್ನು ಬಾಯಿ ಮತ್ತೆ ಹೇಳ್ದೆ. ಆಯ್ತು ಹೌದಾ, ಸರಿ ಬಾ ಮಾಡ್ತೀನಿ ಅಂತ ಒಂದು ಇವನು ಸರಿ ಹೊರಟೆ ಅಂತ ಅಂದ. ಆಯ್ತಾ, ಅವ್ ಹೊರಗಡೆ ಹೋದಾಗ ನನಗೆ ಫೋನ್ ಮಾಡಿ ಕರ್ದಿರಲಿಲ್ಲ, ಮೋಸ್ಟ್ಲಿ ಮಾಡಿಲ್ಲ ಬಿಡು ಅನ್ಕೊಂಡು ಸುಮ್ಮನೆ ಆಗೋದ. ಬ್ಲಾಗ್ ಎಲ್ಲ ಎಡಿಟ್ ಮಾಡ್ತೀನಿ ಅದಕ್ಕೆ ಆಚೆ ಹೋಗ್ಬಿಟ್ಟೆ. ಅದಕ್ಕೆ ಅದಾದ್ಮೇಲೆ ಏನಾಯ್ತು, ಅದು ಹಂಗೆ ಎಡ್ ಮಾಡ್ದೆ, ಅವ್ನ್ ಬಂದಿಲ್ಲ ಅಂತ. ಆಯ್ತು ಹೋಗ್ರಲ್ಲೋ. ಸರಿ ಕಣ ಬರ್ತೀನಿ.